ನಮಸ್ಕಾರ ಎಲ್ರಿಗೂ, ನಾನು ರಮೇಶ್ ಜಗತ್ ಮೈಸೂರು. ಯಾರ ಹತ್ರ ರೇಷನ್ ಕಾರ್ಡ್ ಇದೆಯೋ ಅಂಥವರು KYC ಮಾಡಿಸುವುದನ್ನು ಕಡ್ಡಾಯ ಮಾಡಿದ್ದಾರೆ. ಮಾಡಿಸಿಲ್ಲ ಅಂತಂದರೆ ಆಗಸ್ಟ್ 31ನೇ ತಾರೀಕು ಲಾಸ್ಟ್ ಡೇಟನ್ನು ಕೊಟ್ಟಿದ್ದಾರೆ. ಆಗಸ್ಟ್ 31ನೇ ತಾರೀಕು ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ಆ 31ನೇ ತಾರೀಕು ಒಳಗಡೆ KYC ಮಾಡಿಸಿಲ್ಲ ಅಂತಂದರೆ ಅಂಥವರ ರೇಷನ್ ಕಾರ್ಡು ರದ್ದಾಗಲಿದೆ. ಅಕಸ್ಮಾತ್ ಒಬ್ಬರು ಇಬ್ಬರು KYC ಮಾಡಿಸಿಲ್ಲ ಅಂದರೆ ರೇಷನ್ ಕಾರ್ಡಲ್ಲಿ ಅಂಥವ್ರ ಹೆಸರು ತೆಗೆದಾಕ್ತಾರೆ. ಸೊ ನಿಮಗೆ ಬರುವಂತಹ ರೇಷನ್ನು ಕೂಡ ಕಡಿಮೆ ಆಗುತ್ತೆ. ಅವರ ಹೆಸರು ಸಂಪೂರ್ಣವಾಗಿ ರೇಷನ್ ಕಾರ್ಡಿಂದ ಹೊರಗಡೆ ಬರುತ್ತೆ. ರೇಷನ್ ಕಾರ್ಡ್ನ ಇನ್ಮೇಲೆ ಅವರು ಯೂಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾರ ಹೆಸರನ್ನು ತೆಗೆದಾಕ್ತಾರೋ ಅಂಥವರು ರೇಷನ್ ಕಾರ್ಡಲ್ಲಿ ಸಿಗುವಂತಹ ಸೌಲಭ್ಯಗಳನ್ನು ಬಳಸೋದಕ್ಕೆ ಸಾಧ್ಯ ಇಲ್ಲ. ಇದೊಂದಂತಲ್ಲ, ರೇಷನ್ ಅಂತ ಮಾತ್ರ ಅಲ್ಲ, ಹಾಸ್ಪಿಟಲ್ ಆಗಲಿ ಮತ್ತೊಂದಾಗಲಿ ಬಳಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಯಾರ್ಯಾರ ಹತ್ರ ರೇಷನ್ ಕಾರ್ಡ್ ಇದೆಯೋ ಪ್ರತಿಯೊಬ್ಬರು ಸಹ KYCಯನ್ನು ಮಾಡಿಸಿ. KYC ಮಾಡಿಸೋದು ಹೇಗೆ ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಇದು ಬಂದು ಸಾಕಷ್ಟು ವರ್ಷಗಳಿಂದನೇ ಒಂದು 4-5 ವರ್ಷ, ಒಂದು 5-6 ವರ್ಷಗಳಿಂದನೂ ಕೂಡ KYCನ ಮಾಡ್ಕೊತ ಬರ್ತಾ ಇದ್ದಾರೆ. ಇದು ಬಂದು OTP KYC ಬರುತ್ತಲ್ಲ, ಆ ರೀತಿಯಲ್ಲ. ಇದು ಬಂದು ನಿಮ್ಮ ಒಂದು ಹೆಬ್ಬೆಟ್ಟಿನ ಗುರುತನ್ನು ಕೊಟ್ಟು ತಮ್ಮ ಇಂಪ್ರೆಷನ್ ಏನು ತಗೋತಾರಲ್ಲ ರೇಷನ್ ಅಂಗಡಿಯಲ್ಲಿ, ಆ ರೀತಿಯಾಗಿ ಕೊಟ್ಟು KYC ಮಾಡಿಸ್ಬೇಕಾಗಿರುವಂಥದ್ದು. ರೇಷನ್ ಕಾರ್ಡಲ್ಲಿ ಒಬ್ರೋಗಿ ಮಾಡಿಸಿದ್ರೆ ಸಾಧ್ಯ ಇಲ್ಲ. ರೇಷನ್ ಕಾರ್ಡಲ್ಲಿ ಯಾರ ಹೆಸರಿದೆಯೋ ಪ್ರತಿಯೊಬ್ಬರೂ ಸಹ KYCನ ಮಾಡಿಸ್ಲೇಬೇಕಾಗುತ್ತೆ. ಇದನ್ನು ಸಾಕಷ್ಟು ಒಂದು 4-5 ವರ್ಷಗಳಿಂದ ರೇಷನ್ ಅಂಗಡಿಯವರು ಮಾಡ್ಕೊತ ಬರ್ತಿದ್ದಾರೆ. ಕೆಲವೊಂದು ಕಡೆ ಎಲ್ಲ ಸ್ಟ್ರಿಕ್ಟಾಗಿ ಈಗಲೇ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಕರೆಸಿ ಮಾಡಿಸಿದ್ದಂಥದ್ದು ಇದೆ. ಇನ್ನು ಕೆಲವರು ಮಾಡಿಸಿಲ್ದೇ ಇರೋದು ಕೂಡ ಇದೆ. ಅಂಥವರಿಗೆ ಈಗ ಫುಡ್ ಡಿಪಾರ್ಟ್ಮೆಂಟಿಂದ ಒಂದು ಆದೇಶ ಬಂದಿದೆ. ಈಗ ಮಾಡಿಸ್ಲೇಬೇಕು, ಆಗಸ್ಟ್ 31ನೇ ತಾರೀಕು ಒಳಗಡೆ ಮಾಡಿಸ್ಲೇಬೇಕು. ಮಾಡಿಸಿಲ್ಲ ಅಂತಂದರೆ ಹೆಸರನ್ನು ತೆಗಿತೀವಿ ಕಡ್ಡಾಯವಾಗಿ ಅಂತ ತಿಳಿಸಿದ್ದಾರೆ. ಇದು ಪೋಸ್ಟ್ಪೋನ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಯಾರು ಕೂಡ ಚಾನ್ಸ್ ತೊಗೋಬೇಡಿ, KYC ಮಾಡಿಸಿ. KYC ಆಗಿದೆಯೋ ಇಲ್ವೋ ಅಂತ ಕೂಡ ನೀವು ಮೊಬೈಲಲ್ಲೇ ಚೆಕ್ ಮಾಡ್ಕೋಬೋದು. ಹೇಗೆ ಚೆಕ್ ಮಾಡೋದು ಅಂತ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ಹೇಳಿದ್ನಲ್ಲ, ಮಾಡಿಸಿಲ್ಲ ಅಂದವ್ರದ್ದು ರದ್ದಾಗುತ್ತೆ. ಜೊತೆಗೆ ಒಂದೇ ಕುಟುಂಬದಲ್ಲಿ ಒಂದಕ್ಕಿಂತ ಹೆಚ್ಚು ರೇಷನ್ ಕಾರ್ಡ್ ಯಾರೆಲ್ಲ ಇಟ್ಕೊಂಡಿದ್ದೀರೋ ಅಂಥವರು ಸಹ ಅನರ್ಹ ಪಡಿತರ ಚೀಟಿ ಪಡೆದಿರೋದು ಕಾನೂನಿಗೆ ವಿರುದ್ಧವಾಗಿದೆ. ಅಂಥವ್ರನ್ನ ಆ ಥರ ಏನಾದರೂ ಪಡ್ಕೊಂಡಿದ್ರೆ ಅದನ್ನು ರಿಟರ್ನ್ ಮಾಡಿಬಿಡಿ. ತಾಲೂಕು ಆಫೀಸು ಅಥವಾ ಆಹಾರ ನಿರೀಕ್ಷಕರನ್ನು ಅಂದರೆ ಫುಡ್ ಡಿಪಾರ್ಟ್ಮೆಂಟನ್ನು ಸಂಪರ್ಕಿಸಿ ನಿಮ್ಮ ಒಂದು ಪಡಿತರ ಚೀಟಿಯನ್ನು ವಾಪಸ್ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಜೊತೆಗೆ BPL ಕಾರ್ಡ್ ಇಟ್ಕೊಂಡಿರೋವಂಥವ್ರು, ನಾವು BPL ಕಾರ್ಡ್ಗೆ ಅರ್ಹರಲ್ಲ, APLಗೆ ಅರ್ಹರನ್ನವ್ರು ಕೂಡ ನಿಮ್ಮ ಒಂದು ಕಾರ್ಡನ್ನು ರಿಟರ್ನ್ ಮಾಡ್ಬೋದು. ಇದೆಲ್ಲದಕ್ಕೂ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ. ಆಗಸ್ಟ್ 31ನೇ ತಾರೀಕು ಒಳಗಡೆ ನೀವು ಮಾಡಿಸ್ಕೋಬೇಕಾಗುತ್ತೆ. ಇನ್ನು KYC ಕೆಲವೊಂದು ರೇಷನ್ ಕಾರ್ಡಲ್ಲಿ KYC ಈಗ ಒಂದು ಕುಟುಂಬದಲ್ಲಿ 4 ಜನ ಇರ್ತೀರ ಅಂತ ಅಂದ್ಕೊಳ್ಳಿ. ಇಬ್ಬರು ಮಾಡಿರ್ತೀರ, ಇಬ್ಬರು ಮಾಡಿರಲ್ಲ, ಅಥವಾ ಎಲ್ರದ್ದು ಆಗಿರುತ್ತೆ ಅಥವಾ ಎಲ್ರದ್ದು ಆಗಿರಲ್ಲ. ಇದನ್ನು ತಿಳ್ಕೊಳ್ಳೋದು ಹೇಗೆ ಅಂತ ಅಂದ್ಬಿಟ್ಟು ತಿಳಿಸ್ತೀನಿ. ನಿಮ್ಮ ಒಂದು ಮೊಬೈಲ್ನಲ್ಲಿ ನಾನು ಕೊಡುವಂತಹ ಒಂದು ಲಿಂಕ್ ಹೋಗಿ, ಇದು ಬಂದು ನಮ್ಮ ಒಂದು ಫುಡ್ ಡಿಪಾರ್ಟ್ಮೆಂಟ್, ಕರ್ನಾಟಕ ರಾಜ್ಯ ಸರ್ಕಾರದ ಫುಡ್ ಡಿಪಾರ್ಟ್ಮೆಂಟ್ನ ಅಫಿಷಿಯಲ್ ವೆಬ್ಸೈಟ್ನ ಲಿಂಕ್ ಆಗಿರುತ್ತೆ. ನಿಮ್ಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಲ್ಲ. ಮುಂದಿನದು ಪಕ್ಕದಲ್ಲಿ ಸ್ಕ್ರೀನಲ್ಲಿ ಬರ್ತಾ ಹೋಗುತ್ತೆ, ತೋರಿಸ್ತೀನಿ ನಾನು. ಮೊದಲನೇದಾಗಿ ನಾನು ನಿಮಗೆ ಕೊಡುವಂತಹ ಡಿಸ್ಕ್ರಿಪ್ಷನಲ್ಲಿ ಕೊಡುವಂತಹ ಲಿಂಕ್ಗೆ ಹೋಗಿ, ಅದು ಅಕಸ್ಮಾತ್ ಅಲ್ಲಿ ಲಿಂಕ್ ಗೊತ್ತಾಗಿಲ್ಲ ಅಂತಂದರೆ ahara.kar.nic.in/lpg/ ಅಂತ ಇದೆಯಲ್ಲ, ಇದಕ್ಕೆ ಹೋಗಿ ನೀವು ಲಿಂಕ್ನ ಕ್ಲಿಕ್ ಮಾಡಿದ್ರೆ ನೇರವಾಗಿ ನಿಮಗೆ ಈ ಥರ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ರೀತಿಯಾದಂಥ ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ನೀವೇನು ಮಾಡಬೇಕು, ನಿಮ್ಮ ಜಿಲ್ಲೆ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಬೆಂಗಳೂರು ಅರ್ಬನ್ನು, ಬೆಂಗಳೂರು ಸಿಟಿ ಡಿಸ್ಟಿಕ್ಸ್ ಜಿಲ್ಲೆಯಲ್ಲಿರುವಂಥವ್ರು ಈ ಒಂದು ಲಿಂಕ್ನ ಕ್ಲಿಕ್ ಮಾಡಬೇಕಾಗತ್ತೆ. ಇನ್ನು ಬಳ್ಳಾರಿ, ಬೀದರು, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಕಲಬುರಗಿ, ಕೋಲಾರ, ಕೊಪ್ಪಳ, ರಾಯಚೂರು, ರಾಮನಗರ, ಶಿವಮೊಗ್ಗ, ತುಮಕೂರು, ಯಾದಗಿರಿ, ವಿಜಯನಗರ ಜಿಲ್ಲೆಯಲ್ಲಿರುವಂಥವ್ರು ಈ ಒಂದು ಲಿಂಕ್ ಏನಿದೆ ಇದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಇನ್ನು ಕೊನೆಯದಾಗಿ ಬಂದು ಬಾಗಲಕೋಟೆ, ಬೆಳಗಾವಿ, ಚಾಮರಾಜನಗರ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಧಾರವಾಡ, ಗದಗ, ಹಾಸನ, ಹಾವೇರಿ, ಕೊಡಗು, ಮಂಡ್ಯ, ಮೈಸೂರು, ಉಡುಪಿ, ಉತ್ತರ ಕನ್ನಡ, ವಿಜಯಪುರ ಜಿಲ್ಲೆಯಲ್ಲಿರುವಂಥವ್ರು ಈ ಕೊನೆಯದು 3ನೇ ಲಿಂಕ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಈಗ ನಾವು ಮೈಸೂರು ಜಿಲ್ಲೆ ಆಗಿರೋದ್ರಿಂದ ಕೊನೆಯದು ಕ್ಲಿಕ್ ಮಾಡ್ತೀನಿ. ನಿಮ್ಮ ಜಿಲ್ಲೆ ಯಾವುದಿದೆ ಅದು ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿಕೊಂಡಾಗ ನಿಮಗೆ ಈ ರೀತಿಯಾದಂತಹ ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ಬಂದು ನೀವು ಇಲ್ಲಿ ನೋಡಿ, ಇಲ್ಲಿ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತ ಇದೆಯಲ್ಲ, ಇಲ್ಲಿ ನೋಡಿ ಸೆಕೆಂಡ್ ಆಪ್ಷನ್ನು, ಈ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಪಡಿತರ ಚೀಟಿ ವಿವರ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ. ಇದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾದಂತಹ ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ 2 ಆಪ್ಷನ್ ಇದೆ, ವಿತ್ OTP, ವಿತೌಟ್ OTP ಅಂತ ಇದೆ. ವಿತ್ OTPನಾದರೂ ಕೊಟ್ಕೊಳ್ಳಿ, ವಿತೌಟ್ OTP ಅಂತನಾದರೂ ಕೊಟ್ಕೊಳ್ಳಿ. ವಿತ್ OTP ಅಂತ ಕೊಟ್ಕೊಂಡ್ರೆ ಪರ್ಟಿಕ್ಯುಲರಾಗಿ ಮೆನ್ಷನ್ ಆಗುತ್ತೆ ಯಾರ ಹೆಸರು KYC ಆಗಿದೆ, ಯಾರ ಹೆಸರು KYC ಆಗಿಲ್ಲ ಅಂತ ಅಂದ್ಬಿಟ್ಟು ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿ. ವಿತೌಟ್ OTP ಅಂತ ತೊಗೊಂಡ್ರೆ ಈ ಫ್ಯಾಮಿಲಿಲಿ ಇಬ್ರದ್ದಾಗಿಲ್ಲ ಈ ರೀತಿಯಾಗಿ ತೋರಿಸುತ್ತೆ. ಅಂದರೆ ಒಬ್ರದ್ದಾಗಿಲ್ಲ ಅಂದರೆ ಒಬ್ರದ್ದಾಗಿದೆ. ಅಕಸ್ಮಾತ್ ಎಲ್ರದ್ದು ಆಗಿದೆ ಅಂದರೆ ಎಲ್ರದ್ದು ಆಗಿದೆ ಅಂತ ತೋರಿಸುತ್ತೆ. ವಿತ್ OTP ಕೊಟ್ಕೊಂಡ್ರೆ ಕೆಲವೊಮ್ಮೆ ನನಗೆ ವರ್ಕ್ ಆಗ್ತಾ ಇಲ್ಲ ಅದು, ಬಟ್ ಅದು ವರ್ಕ್ ಆಗುತ್ತೆ. ನಂದು ರೇಷನ್ ಕಾರ್ಡ್ ನಮ್ಮದು ಇಲ್ಲ, ಆ ಕಾರಣಕ್ಕೋಸ್ಕರ ಅದು ವಿತ್ OTP ವರ್ಕ್ ಆಗ್ತಾ ಇಲ್ಲ. ಸೊ ನಾವು ವಿತೌಟ್ OTP ಹೋಗ್ತೀನಿ. ನೀವು ವಿತ್ OTP ಟ್ರೈ ಮಾಡಿ ಫಸ್ಟು. ಅಕಸ್ಮಾತ್ ಅದು ವರ್ಕ್ ಆಗಿಲ್ಲ ಅಂದರೆ ಮಾತ್ರ ವಿತೌಟ್ OTP ಹೋಗಿ. ನಾನು ವಿತೌಟ್ OTP ಹೋಗ್ತೀನಿ.
ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರನ್ನು ಕೊಡಬೇಕಾಗತ್ತೆ. ಇಲ್ಲಿ RC ನಂಬರ್ ಅಂತ ಇದೆಯಲ್ಲ, ಅಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರನ್ನು ಕೊಡಿ. ರೇಷನ್ ಕಾರ್ಡ್ ನಂಬರನ್ನು ಕೊಟ್ಟು ಇಲ್ಲಿ ಗೋ ಅಂತ ಇದೆಯಲ್ಲ, ಈ ಗೋ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಫುಲ್ ಸಂಪೂರ್ಣವಾಗಿ ನಿಮ್ಮ ಒಂದು ರೇಷನ್ ಕಾರ್ಡ್ ಡೀಟೇಲ್ಸು ಈ ಕಡೆ ಲೆಫ್ಟ್ ಸೈಡಲ್ಲಿ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ತೋರಿಸುತ್ತೆ ನೋಡಿ, ಮೆಂಬರ್ ಕೌಂಟ್ ಅಂತ ಇದೆಯಲ್ಲ, ಒಂದು ಸೆಕೆಂಡ್, ಮೆಂಬರ್ ಕೌಂಟ್ ಅಂತ ಇದೆಯಲ್ಲ, ಇಲ್ಲಿ 4 ಜನ ಇದ್ದಾರೆ ಈ ಒಂದು ರೇಷನ್ ಕಾರ್ಡಲ್ಲಿ. ಅದರಲ್ಲಿ ಇಬ್ಬರದು KYC ಆಗಿದೆ, ಇನ್ನಿಬ್ಬರದು KYC ಆಗಿಲ್ಲ ಅಂತ ತೋರಿಸ್ತಾ ಇದೆ. ಈ ರೀತಿಯಾಗಿ ಅಕಸ್ಮಾತ್ 4 ಜನದ್ರಲ್ಲಿ 4 ಆಗಿದ್ರೆ KYC ಡನ್ ಅನ್ನೋ ಜಾಗದಲ್ಲಿ 4 ತೋರಿಸ್ತಾ ಇತ್ತು. ಅಕಸ್ಮಾತ್ ಯಾರ್ದಾಗಿಲ್ಲ ಎಷ್ಟು ಜನ ಅದು ಇಲ್ಲಿ ತೋರಿಸುತ್ತೆ. ನೀವು ವಿತ್ OTP ಹೋಗ್ತಿರಲ್ಲ, ವಿತ್ OTP ಹೋದಾಗ ನಿಮಗೆ ಪರ್ಟಿಕ್ಯುಲರ್ ಆಗಿ ರೇಷನ್ ಕಾರ್ಡಲ್ಲಿ ಹೆಸರು ಮುಂದೆನೇ ಇವ್ರದ್ದಾಗಿದೆ ಇವ್ರದ್ದಾಗಿಲ್ಲ ಅಂತ ತೋರಿಸುತ್ತೆ. ನಾನು ಮುಂಚೆ ಚೆಕ್ ಮಾಡಿದ್ದೆ, ಅದು ಬೇರೆ ರೇಷನ್ ಕಾರ್ಡಲ್ಲಿ ಬರ್ತಿತ್ತು, ಆ ರೇಷನ್ ಕಾರ್ಡ್ ನಂಬರ್ ಮರ್ತು ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ನನಗೆ ಮತ್ತೆ OTP ಹೋಗುತ್ತೆ, ಅದು ನಮ್ಮ ಊರಲ್ಲಿರೋ ಅಣ್ಣಂದು, ಅದು ಮತ್ತೆ ಈಗ ಫೋನ್ ಮಾಡಿ OTP ತಗೊಳ್ಳೋಕ್ಕೆಲ್ಲ ಕಷ್ಟ ಅಂತ ನಿಮಗೆ ಈಗ ಸದ್ಯಕ್ಕಿರೋ ಕಾರ್ಡಲ್ಲಿ ತೋರಿಸ್ತಾ ಇದ್ದೀನಿ. ಬಟ್ ನೀವು ವಿತ್ OTP ಹೋಗಿ, ಆಗ ನಿಮಗೆ ಗೊತ್ತಾಗುತ್ತೆ. ಒಂದು ಸತಿ ಚೆಕ್ ಮಾಡಿರಿ ಈ ರೇಷನ್ ಕಾರ್ಡ್ಗೆ. ಇಲ್ಲಿ ವಿತ್ OTP ಅಂತ ಇದೆಯಲ್ಲ, ವಿತ್ OTP ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಸೇಮ್ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರನ್ನು ಕೊಡಬೇಕಾಗತ್ತೆ. ಕೊಟ್ಟು ಇಲ್ಲಿ ಗೋ ಅಂತ ಇದೆಯಲ್ಲ, ಗೋ ಮೇಲೆ ಕ್ಲಿಕ್ ಮಾಡಿ. ಆಗ ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ಜೊತೆಗೆ ನಿಮ್ಮ ಒಂದು ಸದಸ್ಯರ ಹೆಸರೇನಿದೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಯಾರು ಮಾಡ್ತಾ ಇದ್ದೀರೋ ಅವರ ಒಂದು ಹೆಸರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಗೋ ಅಂತ ಇದೆಯಲ್ಲ, ಗೋ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನನಗೆ ಇಲ್ಲಿ ಈ ಥರ ಎರರ್ ಬರ್ತಾ ಇದೆ, ಬಟ್ ನಿಮಗೆ ಬರುತ್ತೆ. ನಮ್ದು ಆ್ಯಕ್ಚುಲಿ ರೇಷನ್ ಕಾರ್ಡ್ ಇಲ್ಲ, ಆ ಕಾರಣಕ್ಕೋಸ್ಕರ ಈ ಥರ ಬರ್ತಾ ಇದೆ. ನಿಮ್ಮಗಳ ರೇಷನ್ ಕಾರ್ಡ್ ಏನಿರುತ್ತೆ ಅದರಲ್ಲಿ ನಿಮ್ಮದು OTP ಬರುತ್ತೆ. OTP ಬಂದು OTP ಕೊಟ್ಟಾಗ ರೇಷನ್ ಕಾರ್ಡಲ್ಲಿರುವಂತಹ ಎಲ್ಲ ಸದಸ್ಯರ ಹೆಸರನ್ನು ಡಿಸ್ಪ್ಲೇ ಆಗುತ್ತೆ. ಡಿಸ್ಪ್ಲೇ ಆಗಿ ಪಕ್ಕದಲ್ಲಿ KYC ಡನ್ ಅಂತ ಬರುತ್ತೆ, ಅಥವಾ KYC ಆಗಿಲ್ಲ ಅಂತ ಅಂದ್ಬಿಟ್ಟು ಬರುತ್ತೆ. KYC ಯಾರ್ಯಾರ್ದಾಗಿಲ್ಲ ಅವರೆಲ್ಲರೂ ಹೋಗಿ ನಿಮ್ಮ ಒಂದು ನ್ಯಾಯಬೆಲೆ ಅಂಗಡಿ ಏನಿದೆ ಇದನ್ನು ಮನೇಲೇ ಮಾಡ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ನಿಮ್ಮ ಒಂದು ಹೆಬ್ಬೆಟ್ಟಿನ ಗುರುತನ್ನು ಕೊಡಬೇಕು, ಜೊತೆಗೆ ಆಧಾರ್ ಕಾರ್ಡನ್ನು ತೊಗೊಂಡೋಗ್ಬೇಕು. ಸೊ ಮನೇಲೇ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ನೀವು ನಿಮ್ಮ ಒಂದು ರೇಷನ್ ಕಾರ್ಡ್ ಅಂಗಡಿಯಲ್ಲಿ ಹೋಗಿ KYCನ ಮಾಡಿಸ್ಬೋದಾಗಿದೆ. ಇನ್ನೊಂದು ವಿಚಾರ, ಇದು ಸಂಪೂರ್ಣವಾಗಿ ಉಚಿತವಾಗಿರುತ್ತೆ. ಯಾವುದೇ ರೇಷನ್ ಅಂಗಡಿಯವರಿಗೆ ನೀವು ಹಣವನ್ನು ಕೊಡಬೇಕಾಗಿಲ್ಲ. ಇನ್ನೊಂದು ವಿಚಾರ, ನಿನ್ನೆ ಯಾರೋ ಕಮೆಂಟ್ ಮಾಡಿದ್ರು ವಿಡಿಯೋದಲ್ಲಿ, ರೇಷನ್ ಅಂಗಡಿಯಲ್ಲಿ ರೇಷನ್ ಜೊತೆಗೆ ಬೇರೆ ಐಟಮ್ಗಳು ಕಂಪಲ್ಸರಿಯಾಗಿ ಮಾರಲೇಬೇಕು ಅಂತ ಅಂದ್ಬಿಟ್ಟು ಮಾರ್ತಾ ಇದ್ದಾರೆ, ನಮಗೆ ಬೇಡ ಅಂದರೂ ಕೊಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಅವರು ಬೇರೆ ವಸ್ತುಗಳನ್ನು ಮಾರ್ಬೋದು, ಆದರೆ ಕಂಪಲ್ಸರಿ ನೀವು ತೊಗೋಬೇಕು ಅನ್ನೋದು ಕಂಪಲ್ಸರಿ ಇಲ್ಲ. ನಿಮ್ಗೆ ಅವಶ್ಯಕತೆ ಇದ್ದರೆ ತೊಗೋಬೋದು, ಅವಶ್ಯಕತೆ ಇಲ್ಲ ಅಂದರೆ ತೊಗೊಳ್ಳೋ ಹಾಗಿಲ್ಲ. ಈ ಬಗ್ಗೆ ಸರ್ಕಾರ ಈಗ ಜಸ್ಟ್ 1 ತಿಂಗಳಿಂದ ಕೂಡ ಒಂದು ಆದೇಶವನ್ನು ಹೊರಡಿಸಿದೆ. ಯಾರಿಗೂ ಕೂಡ ಒತ್ತಾಯ ಮಾಡೋ ಹಾಗಿಲ್ಲ ಅಂತ ಅಂದ್ಬಿಟ್ಟು ನಿಮ್ಗೆ ಬೇಕಿದ್ರೆ ತೊಗೋಬೋದು, ಬೇಡದೇ ಇದ್ದರೆ ಇಲ್ಲ. ಆ ರೀತಿ ಏನಾದ್ರು ಇದು ಮಾಡಿದ್ರೆ ಫುಡ್ ಡಿಪಾರ್ಟ್ಮೆಂಟ್ ಕಂಪ್ಲೇಂಟ್ ಮಾಡ್ತೀವಿ ಅಂತ ಹೇಳಿ ಅವರಿಗೆ, ಸೊ ಅವರೇ ಸೇಲ್ ಮಾಡಲ್ಲ. ಅಂದರೆ ಅವಶ್ಯಕತೆ ಇದ್ದರೆ ತಗೊಳ್ಳಿ, ಇಲ್ಲ ಅಂದರೆ ಅದೇನು ಕಂಪಲ್ಸರಿ ಅಂತೂ ಇಲ್ಲ. ಸೊ KYCಯನ್ನು ತಪ್ಪದೇ ಮಾಡಿಸ್ಕೊಳ್ಳಿ. ರೇಷನ್ ಕಾರ್ಡು ರದ್ದಾಗುವಂತಹ ಸಾಧ್ಯತೆ ಇದೆ. ಇದು ಡೇಟ್ ಅಂತೂ ಪೋಸ್ಟ್ಪೋನ್ ಮಾಡಲ್ಲ, ಯಾಕಂದರೆ ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿಯನ್ನು ತಗೋತಾ ಇದ್ದಾರೆ. 2022-23 ಅರ್ಜಿ ಹಾಕಿರೋವಂಥವ್ರಿಗೆ ವಿಲೇವಾರಿ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಯಾರ್ಯಾರ್ದೆಲ್ಲ BPL ಕಾರ್ಡ್ ಇದೆ, ಅನರ್ಹರು ಯಾರ್ಯಾರು ಇದ್ದಾರೆ ಅವ್ರದ್ದೆಲ್ಲ ಕೂಡ ಕ್ಯಾನ್ಸಲ್ ಆಗ್ತಾನೇ ಇದೆ. ಒಂದು ಕಡೆಯಿಂದ ಎಲ್ಲ ಮಾಡ್ಕೊತ ಬರ್ತಾ ಇದ್ದಾರೆ, ಕ್ಯಾನ್ಸಲ್ ಮಾಡಿಕೊಂಡು. ಅದೇ ಆ ಕಾರಣಕ್ಕೋಸ್ಕರ KYC ಯಾರ್ಯಾರು ಮಾಡಿಸಿಲ್ವೋ, ಅರ್ಹರು ಯಾರ್ಯಾರಿದ್ರೋ ಅವರೆಲ್ಲರೂ ಹೋಗಿ KYCನ ತಪ್ಪದೆ ಆಗಸ್ಟ್ 31ನೇ ತಾರೀಕು ಒಳಗಡೆ ಮಾಡಿಸ್ಕೊಳ್ಳಿ. ಇದಿಷ್ಟು ಇವತ್ತಿನ ವಿಡಿಯೋ. ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನಿಸಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.